ದಲಿತ ಮುಖಂಡ ಕಾಂಗ್ರೆಸ್ ಪಕ್ಷದ ನಾಯಕ ಸಿದ್ದು ಮೇಸಿ ಹೃದಯಾಘಾತದಿಂದ ನಿಧನ. ಸಿದ್ದು ಮೇಸಿಯವರನ್ನ ಕಳೆದುಕೊಂಡ ಕುಟುಂಬಸ್ಥರು, ಸಾವಿರಾರು ಅಭಿಮಾನಿಗಳು, ಹಲವಾರು ಜನಪ್ರತಿನಿಧಿಗಳು ಸಿದ್ದು ಮೇಸಿಯವರ ಪಾರ್ಥಿವ ಶರೀರ ನೋಡಿ ಕಣ್ಣೀರ ಹಾಕಿದ ದೃಶ್ಯ ನೋಡಿ ಮನ ಕುಲುಕುವಂತಿತ್ತು. ಜಮಖಂಡಿ ಹಲವಾರು ವ್ಯಾಪಾರಸ್ಥರು ಸಾವಿನ ಸುದ್ದಿ ತಿಳಿದು ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಗೌರವ ಸಲ್ಲಿಸಿದರು. ಹೌದು ವೀಕ್ಷಕರ, ಇದು ನಡೆದಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲೇ. ಜುಲೈ 16, 2025 ಬೆಳಗ್ಗೆ ಸುಮಾರು 9 ಗಂಟೆಗೆ ಜಮಖಂಡಿಯ ನಗರಸಭೆ ಸದಸ್ಯ ಸಿದ್ದು ಮೇಸಿ ಅವರು ಹೃದಯಾಘಾತದಿಂದ ನಿಧನರಾದರು. ಹೌದು, ಜಮಖಂಡಿಯ ದಲಿತ ಮುಖಂಡ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಹುಟ್ಟು ಹೋರಾಟಗಾರ, ವಿದ್ಯಾರ್ಥಿಯ ಜೀವನದಿಂದಲೇ ನಾಯಕತ್ವ ಬೆಳೆಸಿ ರಣಧೀರ, ಹ್ಯಾಟ್ರಿಕ್ ಹೀರೋ, ಸೋಲಿಲ್ಲದ ಸರದಾರ, ದಿವಂಗತ ಆರ್ಎಂ ಕಲುತಿ ಮತ್ತು ದಿವಂಗತ ಸಿದ್ದು ನ್ಯಾಮಗೌಡ ಅವರ ನಿಕಟ ಒಡನಾಟ ಹೊಂದಿ ಸಿದ್ದು ನ್ಯಾಮಗೌಡ ಅವರ ಆಪ್ತ ಮಿತ್ರನಾಗಿದ್ದ. ಸಿದ್ದು ಮೇಸಿಯವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿ ಜಿಲ್ಲೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಜಮಖಂಡಿಯ ನಗರಸಭೆಗೆ ಸತತ 5 ಬಾರಿ ಆಯ್ಕೆಯಾಗಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರಾಗಿ ಜಮಖಂಡಿ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ರು. ತಾಲೂಕಿನ ಬಡವರ, ದೀನ ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಧೈರ್ಯ ತುಂಬುತ್ತಿದ್ರು. ಎಲ್ಲ ಸಮುದಾಯದ ಹಿರಿಯರೊಂದಿಗೆ, ಜನರೊಂದಿಗೆ ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಬೆಳಗ್ಗೆ ಅವರ ಸಾವಿನ ಸುದ್ದಿ ತಿಳಿದು ಜನ ಧಾವಿಸಿ ಅವರನ್ನು ನೋಡಲು ಬಂತು. ಅಧಿಕಾರಿಗಳು ಜಮಖಂಡಿ ನಗರದ ಪರಮ ಪೂಜ್ಯರು ಆಗಮಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಹಾಗೆ ಹಲವಾರು ಜನಪ್ರತಿಗಳು ಆಗಮಿಸಿ ಶ್ರದ್ಧಾಂಜಲಿ ಸಲ್ಲಿಸಿ ದುಃಖದಿಂದ ಕಣ್ಣೀರು ಹಾಕಿದ ದೃಶ್ಯವು ಕಂಡುಬಂತು. ಕುಟುಂಬಸ್ಥರ ದುಃಖ ಮುಗಿಲು ಮುಟ್ಟಿತು. ಸಾಯಂಕಾಲ ಸುಮಾರು 6 ಗಂಟೆಗೆ ತೆರೆದ ವಾಹನದಲ್ಲಿ ಸಿದ್ದು ಮೇಸಿ ಅವರ ಪಾರ್ಥಿವ ಶರೀರವನ್ನ ಅಂಬೇಡ್ಕರ್ ಸರ್ಕಲ್ನಿಂದ ಹಾಯ್ದು ಹಿಂದೂ ರುದ್ರಭೂಮಿಯಲ್ಲಿ ಹಿಂದೂ ಸಂಪ್ರದಾಯದ ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಜರುಗಿತು. ಕುಟುಂಬಸ್ಥರ ಆಕ್ರಂದನ ನೋಡಿ ಕಾಂಗ್ರೆಸ್ ಪಕ್ಷದ ಹಿರಿಯರು, ಸಾವಿರಾರು ಅಭಿಮಾನಿಗಳ ಕಣ್ಣಂಚಲ್ಲಿ ನೀರು ತುಂಬಿತ್ತು. ನಿರಂತರ ಸುದ್ದಿಗಾಗಿ ಜನತಾವಾಣಿ ಸಂಪಾದಕರು ಮಾರುತಿ ಕುಳಲಿ.